ನೋಡಿ 19ನೇ ತಾರೀಕು ತುಮಕೂರಿನಲ್ಲಿ ಸಾಧನಾ ಸಮಾವೇಶವನ್ನ ನಡೆಸೋದಕ್ಕೆ ಸರ್ಕಾರ ಒಂದಷ್ಟು ತೀರ್ಮಾನವನ್ನ ತೆಗೆದುಕೊಂಡಿದೆ. ಅವತ್ತೇ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡೋದಕ್ಕೆ ಸಾರಿಗೆ ನೌಕರರು ಸಿದ್ಧವಾಗ್ತಿದ್ದಾರೆ. ಇದರ ನಡುವೆ ಬಿಎಂಟಿಸಿ ನೌಕರರಿಗೆ ಹಾಕಿದಂತ ಸಂಬಳದಲ್ಲಿ ಗೋಲ್ ಮಾಲ್ ನಡೆದಿದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಈ ರಿಪೋರ್ಟ್ ನೋಡಿ. ಕಲ್ಪತರು ನಾಡಿನಲ್ಲಿ ಸಾಧನಾ ಸಮಾವೇಶಕ್ಕೆ ಸಿದ್ಧತೆ. ರಾಜ್ಯ ಸರ್ಕಾರಕ್ಕೆ ಶಾಕ್ ನೀಡುತ್ತಾ ಸಾರಿಗೆ ಮುಷ್ಕರ. ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ 3 ದಿನ ಕಳೆದರೆ 3 ವರ್ಷದ ಸಂಭ್ರಮ. ಪಂಚ ಗ್ಯಾರಂಟಿಗಳ ಹೊರೆ, ಅನುದಾನಕ್ಕಾಗಿ ಶಾಸಕರ ಗುದ್ದಾಟ, ಸಿಎಂ ಡಿಸಿಎಂ ನಡುವೆ ಕುರ್ಚಿ ಕಾಳಗ. ಮುಖ್ಯಮಂತ್ರಿಗಿರಿಗಾಗಿ ಹಿರಿಯ ಶಾಸಕರು, ಪರಿಷತ್ ಸದಸ್ಯರ ದೆಹಲಿ ಯಾತ್ರೆ, ಹೀಗೆ ಸಾಲು ಸಾಲು ಸಂಕಷ್ಟಗಳ ನಡುವೆಯೇ ಸಿಎಂ ಸಿದ್ದರಾಮಯ್ಯ ಗುದ್ದಾಡಿ 3 ವರ್ಷಗಳನ್ನ ಪೂರೈಸಿದ್ದಾರೆ. ಇನ್ನೆರಡು ದಿನಕ್ಕೆ ತುಮಕೂರಿನಲ್ಲಿ ಬೃಹತ್ ಸಾಧನಾ ಸಮಾವೇಶವೂ ಕೂಡ ನಡೆಯಲಿದ್ದು, ಇಡೀ ಸರ್ಕಾರದ ಚಿತ್ತ ಕಲ್ಪತರು ನಾಡಿನ ಸಮಾವೇಶದತ್ತ ನಟ್ಟಿದೆ. ರಾಜ್ಯ ಸರ್ಕಾರವೇನೋ ಲಘುಬಗೆಯಿಂದ ಸಮಾವೇಶಕ್ಕೆ ತಯಾರಿಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ಸ್ವತಃ ಗೃಹ ಸಚಿವರೇ ಮುಂದೆ ನಿಂತು ಉಸ್ತುವಾರಿ ನೋಡಿಕೊಳ್ತಾ ಇದ್ದು, ರಾಜ್ಯದ ಮೂಲೆ ಮೂಲೆಯಿಂದ ಜನರನ್ನು ಕರೆತರಲು ಸಾವಿರಾರು ಬಸ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಈ ಸಮಾವೇಶದ ಮೇಲೆ ಸಾರಿಗೆ ನೌಕರರ ಮುಷ್ಕರದ ಛಾಯೆ ಬಿದ್ದಿದೆ. ಹೌದು, ಮೇ 19ರಂದು ಸಮಾವೇಶದಲ್ಲಿ ಕಪ್ಪು ಬಾವುಟ ಪ್ರದರ್ಶನಕ್ಕೆ ನೌಕರರು ಮುಂದಾಗಿದ್ದಾರೆ. ಬುಧವಾರದಿಂದ ರಸ್ತೆಗೆ ಇಳಿಯಲಿರುವ ಸರ್ಕಾರಿ ಬಸ್. ಮೂಲ ವೇತನದಲ್ಲಿ ಶೇಕಡಾ 25ರಷ್ಟು ವೇತನ ಹೆಚ್ಚಳ ಮಾಡಬೇಕು ಮತ್ತು ಹಿಂಬಾಕಿಯನ್ನ ಚುಕ್ತಾ ಮಾಡಬೇಕು ಎಂದು ಸಾರಿಗೆ ನೌಕರರು ರಾಜ್ಯ ಸರ್ಕಾರದ ವಿರುದ್ಧ ಸಮರವನ್ನ ಸಾರಿದ್ದು, ಸರ್ಕಾರ ಹೇಳುತ್ತಿರುವಂತೆ ಶೇಕಡಾ 12.50ರಷ್ಟು ಹೆಚ್ಚಳದ ಪ್ರಸ್ತಾಪವನ್ನ ನಿರಾಕರಿಸಿದ್ದು, ಮೇ 20ರಿಂದ ಸಾರಿಗೆ ಮುಷ್ಕರಕ್ಕೆ ಕರೆ ನೀಡಿದೆ. ರಾಜ್ಯದ 4 ನಿಗಮಗಳ ನೌಕರರು ಮನೆಯಲ್ಲೇ ಇರಲು ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿದೆ. ಮೇ 20ರಂದು ನಾಡಿನಾದ್ಯಂತ ಸಂಚಾರ ಸ್ತಬ್ಧವಾಗುವ ಸಾಧ್ಯತೆ ಕೂಡ ಇದ್ದು, ಖಾಸಗಿ ಬಸ್ಗಳನ್ನು ರಸ್ತೆಗಿಳಿಸಲು ಸರ್ಕಾರ ಪ್ಲಾನ್ ರೆಡಿ ಮಾಡಿದೆ. ಮಾಡಬೇಕಲ್ಲ, ಎಲ್ಲ ಈಗ ಬೆಲೆ ಏರಿಕೆ ಎಲ್ಲ ಆಗಿದೆಯಲ್ಲ, ಮತ್ತೆ ಸಂಬಳ ಅಂತ ಮೇಲೆ ಆಗ್ಲೇಬೇಕಲ್ವ. ಸಮಸ್ಯೆ ಆಗತ್ತೆ, ತೊಂದರೆ ಆಗತ್ತೆ. ಕೂಲಿ ಮಾಡೋರಲ್ವಾ, ನಾವು 2-3 ಬಸ್ ಹತ್ಕೊಂಡು ಹೋಗ್ತೀವಲ್ಲ, ಕಷ್ಟ ಆಗತ್ತೆ. ಹೌದೌದು, ನಾವು ಹತ್ತಿಪಳ್ಳಿ ತನಕ ಹೋಗ್ತೀವಿ. ತುಂಬಾ ಸಮಸ್ಯೆ ಆಗುತ್ತೆ. ಟ್ಯಾಕ್ಸಿಯಲ್ಲಿ ಎಲ್ರಿ ಓಡಾಡಕ್ಕಾಗತ್ತೆ, ಬರೀ ಬಿಎಂಟಿಸಿನೇ ಬಡವರು ಇರೋದು ಅದಕ್ಕೆ ಅಲ್ವಾ, ಅದ್ರಲ್ಲಿ ಓಡಾಡ್ತೀವಿ. ಮುಷ್ಕರನೇ ಎಲ್ಲದಕ್ಕೂ ದಾರಿ ಅಲ್ಲ, ಸರ್ಕಾರನು ಅವ್ರಿಗೂ ಜಾಸ್ತಿ ಮಾಡಬೇಕು. ಅವರು ಜೀವನ ಮಾಡೋಕ್ಕಾಗಲ್ಲ, ಇಲ್ಲ ಅಂದ್ರೆ ಮುಷ್ಕರದಿಂದನೇ ಎಲ್ಲ ಮಾಡೋದು ಸಾಧ್ಯ ಆಗೋದಿಲ್ಲ. ಒಳ್ಳೇದಲ್ಲ, ಜನಕ್ಕೆ ಭಾರಿ ತೊಂದರೆ ಆಗ್ತದೆ. ಈಗ ಅವರು ಒಂದು ಇದಕ್ಕೆ ಬರ್ಬೇಕು, 12% ಜಾಸ್ತಿ ಮಾಡಿದೀವಿ ಅಂತ ಹೇಳ್ತಾರೆ, ಮಾಡ್ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿದೆ. ಈಗ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಿ ಅಂತ ಕೇಳ್ಕೋಬಹುದು. ಹಿಂಬಾಕಿ ಪಾವತಿಯಲ್ಲೂ ನಡೀತಾ ಗೋಲ್ಮಾಲ್. ಸಾರಿಗೆ ನೌಕರರ ಆಕ್ರೋಶ ತಣಿಸಲು ರಾಜ್ಯ ಸರ್ಕಾರ ಆಕ್ಷನ್ ಪ್ಲಾನ್ಗೆ ಇಳಿಸಿದ್ದು, ಇದರ ಮೊದಲ ಭಾಗವಾಗಿ 11 ತಿಂಗಳ ಹಿಂಬಾಕಿಗಾಗಿ 450 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ನೌಕರರ ಖಾತೆಗೆ ಹಿಂಬಾಕಿ ಹಣ ಪಾವತಿಯಲ್ಲೂ ಕೂಡ ಭಾರೀ ಎಡವಟ್ಟು ನಡೆದಿದ್ದು, ಕೆಲವು ನೌಕರರ ಖಾತೆಗೆ 11 ತಿಂಗಳ ಬದಲು 26 ತಿಂಗಳ ಬಾಕಿ ಹಣ ಜಮೆಯಾಗಿದ್ದು, ಉಳಿದ ಹಣ ವಾಪಸ್ ಮಾಡಿ ಅನ್ನೋ ಬುಲಾವು ಕೂಡ ಬಂದಿದೆ. 11 ತಿಂಗಳು ಬಂತು ಸರ್, 35,000 ಬಂತು. ಪೂರ ಆದ್ರೆ 26ನೇ ಡಿಪೋದಲ್ಲಿ ಬಂದಿದೆ. ನಮ್ ಡಿಪೋದಲ್ಲೆಲ್ಲ ಪೂರ ಬಂದಿದೆ. 26 ತಿಂಗಳು ಬಂದಿದ್ರ? 26ನೇ ಇಲ್ಲ, 26 ತಿಂಗಳು 26ನೇ ಡಿಪೋದಲ್ಲಿ ಫುಲ್ ಬಂದಿದೆ. ವಾಪಸ್ ಕಳ್ತಿದ್ರಂತೆ, ಕಳಿಸ್ತಾ ಇದಾರಂತೆ. ಅವ್ರು ಕೊಡಬೇಡ ಅಂತ ಹೇಳಿ ಅಲೌನ್ಸ್ ಮಾಡಿದ್ದಾರೆ. ಯಾರು ಅನೌನ್ಸ್ ಮಾಡಿದ್ರೆ ಕೊಡಬೇಡ ಅಂತ? ಜಗದೀಶ್ ಅಂತ, ಕೊಡಬೇಡಿ ಯಾರು ಅಂತ. ನಮ್ಗಂತೂ 11 ತಿಂಗಳು ಬಂದಿದೆ. 26 ತಿಂಗಳ ಅಮೌಂಟ್ ಬಂದವರನ್ನ ವಾಪಸ್ ಕೇಳ್ತಿದ್ರಾಗೆ ಅದೇ ಫೋನ್ ಪೇ ಮಾಡಿ ವಾಪಸ್ ತಗೊಳ್ಳಿ ಅಂತ ಕೇಳ್ತಾ ಇದಾರೆ. ದೀಪದಲ್ಲಿ ಕೇಳ್ತಾ ಇದಾರೆ. ಸರ್ ನನಗ್ ಬಂದಿಲ್ವಲ್ಲ, ನನಗ್ ಬಂದಿದ್ರೆ ಬಂದೈತೆ ಅಂತ ಹೇಳ್ಬೋದಾಗಿತ್ತು. ಬಂದಿಲ್ಲ, ನನಗ್ ₹1 ಬಂದಿಲ್ಲ ಸರ್. ತಿಂಗಳು ಬರ್ಬೇಕಿತ್ತು, ಮತ್ತೆ 26 ತಿಂಗಳ ಅಮೌಂಟ್ ಆಗಿದೆ ಅಂತ ಹೇಳ್ತಾರೆ. 11 ತಿಂಗಳದು ಅಷ್ಟೋ ಇಷ್ಟೋ ಬರ್ಬೇಕಿತ್ತು ನನಗೆ, ಯಾಕೆ ಬಂದಿಲ್ಲ ಅಂತ ನಾಳೆ ಕೇಳಬೇಕು. ಮಂಡೇ, ಇವತ್ತು ಲೀವ್ ಐತೆ. 26 ತಿಂಗಳು ಹಿಂಬಾಕಿ ಹಾಕಿದಾರಂತೆ. ಏನೋ 26 ತಿಂಗಳದು ಒಂದೊಂದು ಡಿಪ್ಪದಲ್ಲಿ ಹಾಕಿದಾರಂತೆ, ಅವ್ರಿಗೆ ರಿಟರ್ನ್ ಮಾಡಿ ಅಂತ ಹೇಳ್ತಾವ್ರಂತೆ. ಇನ್ನು ಹಿಂಬಾಕಿ ಹಣ ಜಮೆಯಲ್ಲೂ ಕೂಡ ಭಾರಿ ಪ್ರಮಾಣದ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ನೌಕರರಿಗೆ 40ರಿಂದ 50 ಸಾವಿರ ಹಣ ಬರಬೇಕಿತ್ತು, ಕೆಲವರಿಗೆ ಕೇವಲ 3 ರಿಂದ 4 ಸಾವಿರ ಹಾಕ್ತಿದ್ದಾರೆ. 140 ನೌಕರರಿಗೆ 26 ತಿಂಗಳ ಹಿಂಬಾಕಿ ಹಾಕಿ ಗೋಲ್ಮಾಲ್ ಮಾಡ್ತಿದ್ದಾರೆ ಅಂತ ಕೆಎಸ್ಆರ್ಟಿಸಿ ನೌಕರರ ಸಂಘದ ಅಧ್ಯಕ್ಷ ಜಗದೀಶ್ ಆರೋಪಿಸಿದ್ದಾರೆ. 19ನೇ ತಾರೀಕು ಹಾಕ್ತೀನಿ ಅಂತ ಹೇಳಿ 16ನೇ ತಾರೀಕಿನೇ ಬಿಎಂಟಿಸಿನಲ್ಲಿ ಹಣವನ್ನು ಹಾಕ್ತಾರೆ. ನಾನು
ಈ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರತಿಯೊಬ್ಬ ಕನಿಷ್ಠ ಒಬ್ಬೊಬ್ಬ ನೌಕರನಿಗೆ ಯಾವ ರೀತಿಯ ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಲೆಕ್ಕ ಇಲ್ಲ. ಮತ್ತೆ ಕನಿಷ್ಠ ಒಬ್ಬೊಬ್ಬ ನೌಕರನಿಗೆ 40-50 ಸಾವಿರ ರೂಪಾಯಿ ದುಡ್ಡುಗಳು ಬರಬೇಕಾಗಿತ್ತು. ಒಂದು 15% ವೇತನದ ದರದ ಹೆಚ್ಚಳ ಅಂದ್ರೆ ಒಂದು 4,000, 4,500, 5,000 ರೂಪಾಯಿ ಈ ರೀತಿ ಇರುತ್ತೆ. 26 ತಿಂಗಳಿಗೆ ಗುಣಿಸಿದ್ರೆ 1,30,000, 1,40,000 ರೂಪಾಯಿ ದುಡ್ಡುಗಳು ಬರುತ್ತೆ. ಆದರೆ ಯಾವುದೇ ಅಂಕಿಅಂಶ ಇಲ್ಲ. ಸೂಚನಾ ಫಲಕದಲ್ಲಿ ಯಾವ ರೀತಿ ನಾವು ಇದನ್ನ ವರ್ಗೀಕರಣ ಮಾಡಿ ನಿಮಗೆ ಕೊಟ್ಟಿದ್ದೀವಿ ಅಂತಕ್ಕಂಥ ಸೂಚನಾ ಫಲಕದಲ್ಲಿ ಒಂದು ಹೇಳಿಕೆ ಇಲ್ಲ. ಘಟಕ ಮಟ್ಟದಲ್ಲಿರ್ತಕ್ಕಂಥ ಘಟಕ ವ್ಯವಸ್ಥಾಪಕರು ಮತ್ತೆ ಅಕೌಂಟ್ ಆಫೀಸರ್ಗಳ ಗೋಲ್ಮಾಲ್ನಿಂದ ಇವತ್ತು 4 ನಿಗಮದ ನೌಕರರುಗಳಿಗೆ ಅನ್ಯಾಯ ಆಗಿದೆ. ರಾಜ ಬದಲಾದ್ರೆ ರಾಗಿ ಬೀಸುವುದು ಮಾತ್ರ ತಪ್ಪುತ್ತಾ ಅನ್ನೋ ಗಾದೆ ಮಾತಿನಂತೆ ಯಾವ ಸರ್ಕಾರ ಬಂದರೂ ಕೂಡ ನಮ್ಮ ಗೋಳು ತಪ್ಪಿಲ್ಲ ಅನ್ನೋ ಸಾರಿಗೆ ನೌಕರರ ಅಳಲು. ಕಾದು ಕಾದು ಸಾಕಾಯಿತು. ಮುಷ್ಕರವೊಂದೇ ಮಾರ್ಗ ಅನ್ನೋದು ಕಾರ್ಮಿಕ ಸಂಘಟನೆಗಳ ನಾಯಕರ ಗಟ್ಟಿ ನಿರ್ಧಾರವಾಗಿದೆ. ಮೇ 20ಕ್ಕೆ ಸಾರಿಗೆ ಮುಷ್ಕರ ನಡೆಯುತ್ತಾ ಪ್ರಯಾಣಿಕರ ಪರದಾಟವನ್ನ ಸರ್ಕಾರ ತಪ್ಪಿಸುತ್ತಾ ಅನ್ನೋ ಕುತೂಹಲ ಕೂಡ ಜೋರಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, 19ನೇ ತಾರೀಕು ತುಮಕೂರಿನಲ್ಲಿ ಸಾಧನಾ ಸಮಾವೇಶವನ್ನು ನಡೆಸುವುದಕ್ಕೆ ಸರ್ಕಾರ ಒಂದಷ್ಟು ತೀರ್ಮಾನವನ್ನ ತೆಗೆದುಕೊಂಡಿದೆ. ಅವತ್ತೇ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡೋದಕ್ಕೆ ಸಾರಿಗೆ ನೌಕರರು ಸಿದ್ಧವಾಗ್ತಿದ್ದಾರೆ. ಇದರ ನಡುವೆ ಬಿಎಂಟಿಸಿ ನೌಕರರಿಗೆ ಹಾಕಿದಂತ ಸಂಬಳದಲ್ಲಿ ಗೋಲ್ ಮಾಲ್ ನಡೆದಿದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಈ ರಿಪೋರ್ಟ್ ನೋಡಿ. ಕಲ್ಪತರು ನಾಡಿನಲ್ಲಿ ಸಾಧನಾ ಸಮಾವೇಶಕ್ಕೆ ಸಿದ್ಧತೆ. ರಾಜ್ಯ ಸರ್ಕಾರಕ್ಕೆ ಶಾಕ್ ನೀಡುತ್ತಾ ಸಾರಿಗೆ ಮುಷ್ಕರ. ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ 3 ದಿನ ಕಳೆದರೆ 3 ವರ್ಷದ ಸಂಭ್ರಮ. ಪಂಚ ಗ್ಯಾರಂಟಿಗಳ ಹೊರೆ, ಅನುದಾನಕ್ಕಾಗಿ ಶಾಸಕರ ಗುದ್ದಾಟ, ಸಿಎಂ ಡಿಸಿಎಂ ನಡುವೆ ಕುರ್ಚಿ ಕಾಳಗ, ಮುಖ್ಯಮಂತ್ರಿಗಿರಿಗಾಗಿ ಹಿರಿಯ ಶಾಸಕರು, ಪರಿಷತ್ ಸದಸ್ಯರ ದೆಹಲಿ ಯಾತ್ರೆ, ಹೀಗೆ ಸಾಲು ಸಾಲು ಸಂಕಷ್ಟಗಳ ನಡುವೆಯೇ ಸಿಎಂ ಸಿದ್ದರಾಮಯ್ಯ ಗುದ್ದಾಡಿ 3 ವರ್ಷಗಳನ್ನ ಪೂರೈಸಿದ್ದಾರೆ. ಇನ್ನೆರಡು ದಿನಕ್ಕೆ ತುಮಕೂರಿನಲ್ಲಿ ಬೃಹತ್ ಸಾಧನಾ ಸಮಾವೇಶವೂ ಕೂಡ ನಡೆಯಲಿದ್ದು ಇಡೀ ಸರ್ಕಾರದ ಚಿತ್ತ ಕಲ್ಪತರು ನಾಡಿನ ಸಮಾವೇಶದತ್ತ ನಟ್ಟಿದೆ. ರಾಜ್ಯ ಸರ್ಕಾರವೇನೋ ಲಘುಬಗೆಯಿಂದ ಸಮಾವೇಶಕ್ಕೆ ತಯಾರಿಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ಸ್ವತಃ ಗೃಹ ಸಚಿವರೇ ಮುಂದೆ ನಿಂತು ಉಸ್ತುವಾರಿ ನೋಡಿಕೊಳ್ತಾ ಇದ್ದು ರಾಜ್ಯದ ಮೂಲೆ ಮೂಲೆಯಿಂದ ಜನರನ್ನು ಕರೆತರಲು ಸಾವಿರಾರು ಬಸ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಈ ಸಮಾವೇಶದ ಮೇಲೆ ಸಾರಿಗೆ ನೌಕರರ ಮುಷ್ಕರದ ಛಾಯೆ ಬಿದ್ದಿದೆ. ಹೌದು, ಮೇ 19ರಂದು ಸಮಾವೇಶದಲ್ಲಿ ಕಪ್ಪು ಬಾವುಟ ಪ್ರದರ್ಶನಕ್ಕೆ ನೌಕರರು ಮುಂದಾಗಿದ್ದಾರೆ. ಬುಧವಾರದಿಂದ ರಸ್ತೆಗೆ ಇಳಿಯಲಿರುವ ಸರ್ಕಾರಿ ಬಸ್. ಮೂಲ ವೇತನದಲ್ಲಿ 25% ವೇತನ ಹೆಚ್ಚಳ ಮಾಡಬೇಕು ಮತ್ತು ಹಿಂಬಾಕಿಯನ್ನ ಚುಕ್ತಾ ಮಾಡಬೇಕು ಎಂದು ಸಾರಿಗೆ ನೌಕರರು ರಾಜ್ಯ ಸರ್ಕಾರದ ವಿರುದ್ಧ ಸಮರವನ್ನ ಸಾರಿದ್ದು, ಸರ್ಕಾರ ಹೇಳುತ್ತಿರುವಂತೆ 12.50% ಹೆಚ್ಚಳದ ಪ್ರಸ್ತಾಪವನ್ನ ನಿರಾಕರಿಸಿದ್ದು, ಮೇ 20ರಿಂದ ಸಾರಿಗೆ ಮುಷ್ಕರಕ್ಕೆ ಕರೆ ನೀಡಿದೆ. ರಾಜ್ಯದ 4 ನಿಗಮಗಳ ನೌಕರರು ಮನೆಯಲ್ಲೇ ಇರಲು ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿದೆ. ಮೇ 20ರಂದು ನಾಡಿನಾದ್ಯಂತ ಸಂಚಾರ ಸ್ತಬ್ಧವಾಗುವ ಸಾಧ್ಯತೆ ಕೂಡ ಇದ್ದು, ಖಾಸಗಿ ಬಸ್ಗಳನ್ನು ರಸ್ತೆಗಿಳಿಸಲು ಸರ್ಕಾರ ಪ್ಲಾನ್ ರೆಡಿ ಮಾಡಿದೆ. ಮಾಡ್ಬೇಕಲ್ಲ, ಎಲ್ಲ ಈಗ ಬೆಲೆ ಏರಿಕೆ ಎಲ್ಲ ಆಗಿದೆಯಲ್ಲ, ಮತ್ತೆ ಸಂಬಳ ಅಂದ ಮೇಲೆ ಆಗ್ಲೇಬೇಕಲ್ಲ. ಸಮಸ್ಯೆ ಆಗತ್ತೆ, ತೊಂದರೆ ಆಗತ್ತೆ. ಕೂಲಿ ಮಾಡೋರಲ್ವಾ, ನಾವು 2-3 ಬಸ್ ಹತ್ಕೊಂಡು ಹೋಗ್ತೀವಲ್ಲ, ಕಷ್ಟ ಆಗತ್ತೆ. ಹೌದೌದು, ನಾವು ಹತ್ತಿಪಳ್ಳಿ ತನಕ ಹೋಯ್ತೀವಿ. ತುಂಬಾ ಸಮಸ್ಯೆ ಆಗುತ್ತೆ. ಟ್ಯಾಕ್ಸಿಯಲ್ಲಿ ಎಲ್ರಿ ಓಡಾಡಕ್ಕಾಗತ್ತೆ? ಬರೀ ಬಿಎಂಟಿಸಿನೇ ಬಡವರು ಇರೋದು ಅದಕ್ಕೆ ಅಲ್ವಾ, ಅದ್ರಲ್ಲಿ ಓಡಾಡ್ತೀವಿ. ಮುಷ್ಕರನೇ ಎಲ್ಲದಕ್ಕೂ ದಾರಿ ಅಲ್ಲ. ಸರ್ಕಾರನು ಅವ್ರಿಗೂ ಜಾಸ್ತಿ ಮಾಡಬೇಕು, ಅವರು ಜೀವನ ಮಾಡೋಕ್ಕಾಗಲ್ಲ. ಇಲ್ಲ ಅಂದ್ರೆ ಮುಷ್ಕರದಿಂದನೇ ಎಲ್ಲ ಮಾಡೋದು ಸಾಧ್ಯ ಆಗೋದಿಲ್ಲ, ಒಳ್ಳೇದಲ್ಲ, ಜನಕ್ಕೆ ಭಾರಿ ತೊಂದರೆ ಆಗ್ತದೆ. ಈಗ ಅವರು ಒಂದು ಇದಕ್ಕೆ ಬರ್ಬೇಕು, 12% ಜಾಸ್ತಿ ಮಾಡಿದೆ ಹೇಳ್ತಾರೆ, ಮಾಡ್ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿದೆ. ಈಗ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಿ ಅಂತ ಕೇಳ್ಕೋಬಹುದು. ಹಿಂಬಾಕಿ ಪಾವತಿಯಲ್ಲೂ ನಡೀತಾ ಗೋಲ್ಮಾಲ್. ಸಾರಿಗೆ ನೌಕರರ ಆಕ್ರೋಶ ತಣಿಸಲು ರಾಜ್ಯ ಸರ್ಕಾರ ಆಕ್ಷನ್ ಪ್ಲಾನ್ಗೆ ಇಳಿಸಿದ್ದು, ಇದರ ಮೊದಲ ಭಾಗವಾಗಿ 11 ತಿಂಗಳ ಹಿಂಬಾಕಿಗಾಗಿ 450 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ನೌಕರರ ಖಾತೆಗೆ ಹಿಂಬಾಕಿ ಹಣ ಪಾವತಿಯಲ್ಲೂ ಕೂಡ ಭಾರೀ ಎಡವಟ್ಟು ನಡೆದಿದ್ದು, ಕೆಲವು ನೌಕರರ ಖಾತೆಗೆ 11 ತಿಂಗಳ ಬದಲು 26 ತಿಂಗಳ ಬಾಕಿ ಹಣ ಜಮೆಯಾಗಿದ್ದು, ಉಳಿದ ಹಣ ವಾಪಸ್ ಮಾಡಿ ಅನ್ನೋ ಬ್ಲೌ ಕೂಡ ಬಂದಿದೆ.
11 ತಿಂಗಳು ಬಂತು ಸರ್, 35,000 ಬಂತು. ಪೂರ ಆದ್ರೆ 26ನೇ ಡಿಪೋದಲ್ಲಿ ಬಂದಿದೆ. ನಮ್ಮ ಡಿಪೋದಲ್ಲೆಲ್ಲ ಪೂರ ಬಂದಿದೆ. 26 ತಿಂಗಳು ಬಂದಿದ್ರ? 26ನೇ ಇಲ್ಲ, 26 ತಿಂಗಳು 26ನೇ ಡಿಪೋದಲ್ಲಿ ಫುಲ್ ಬಂದಿದೆ. ವಾಪಸ್ ಕಳ್ತಿದ್ರಂತೆ ಅಮೌಂಟ್? ಕಳಿಸ್ತಾ ಇದಾರಂತೆ. ಅವ್ರು ಕೊಡಬೇಡ ಅಂತ ಹೇಳಿ ಅಲೌನ್ಸ್ ಮಾಡಿದ್ದಾರೆ. ಯಾರು ಅನೌನ್ಸ್ ಮಾಡಿದ್ರೆ ಕೊಡ್ಬೇಡ ಅಂತ? ಜಗದೀಶ್ ಅಂತ, ಕೊಡಬೇಡಿ ಯಾರು ಅಂತ. ನಮ್ಗಂತೂ 11 ತಿಂಗಳು ಬಂದಿದೆ. 26 ತಿಂಗಳ ಅಮೌಂಟ್ ಬಂದವ್ರನ್ನ ವಾಪಸ್ ಕೇಳ್ತಿದ್ರಾಗೆ ಕೇಳ್ತಾ ಇದ್ದಾರೆ. ಅದೇ ಫೋನ್ ಪೇ ಮಾಡಿ ವಾಪಸ್ ತಗೊಳ್ಳಿ ಅಂತ ಕೇಳ್ತಾ ಇದಾರೆ. ಕೇಳ್ತಿದ್ರೆ ದೀಪದಲ್ಲಿ ಕೇಳ್ತಾ ಇದಾರೆ. ಸರ್ ನನಗ್ ಬಂದಿಲ್ವಲ್ಲ, ನನಗ್ ಬಂದಿದ್ರೆ ಬಂದೈತೆ ಅಂತ ಹೇಳ್ಬೋದಾಗಿತ್ತು. ಬಂದಿಲ್ಲ, ನನಗೊಂದು ರೂಪಾಯಿ ಬಂದಿಲ್ಲ ಸರ್. ತಿಂಗಳು ಬರ್ಬೇಕಿತ್ತು, ಮತ್ತೆ 26 ತಿಂಗಳ ಅಮೌಂಟ್ ಹಾಕಿದೆ ಅಂತ ಹೇಳ್ತಾರೆ. 11 ತಿಂಗಳದು ಅಷ್ಟೋ ಇಷ್ಟೋ ಬರ್ಬೇಕಿತ್ತು ನನಗೆ, ಯಾಕೆ ಬಂದಿಲ್ಲ ಅಂತ ನಾಳೆ ಕೇಳ್ಬೇಕು. ಮಂಡೇ ಇವತ್ತು ಲೀವ್ ಐತೆ, ನಾಳೆ ಕೇಳ್ಬೇಕು. 26 ತಿಂಗಳು ಹಿಂಬಾಕಿ ಹಾಕಿದಾರಂತೆ. ಏನೋ 26 ತಿಂಗಳದು ಒಂದೊಂದು ಡಿಪ್ಪದಲ್ಲಿ ಹಾಕಿದಾರಂತೆ, ಅವ್ರಿಗೆ ರಿಟರ್ನ್ ಮಾಡಿ ಅಂತ ಹೇಳ್ತಾವ್ರಂತೆ. ಇನ್ನು ಹಿಂಬಾಕಿ ಹಣ ಜಮೆಯಲ್ಲೂ ಕೂಡ ಭಾರಿ ಪ್ರಮಾಣದ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ನೌಕರರಿಗೆ 40 ರಿಂದ 50 ಸಾವಿರ ಹಣ ಬರಬೇಕಿತ್ತು, ಕೆಲವರಿಗೆ ಕೇವಲ 3 ರಿಂದ 4 ಸಾವಿರ ಹಾಕ್ತಿದ್ದಾರೆ. 140 ನೌಕರರಿಗೆ 26 ತಿಂಗಳ ಹಿಂಬಾಕಿ ಹಾಕಿ ಗೋಲ್ಮಾಲ್ ಮಾಡ್ತಿದ್ದಾರೆ ಅಂತ ಕೆಎಸ್ಆರ್ಟಿಸಿ ನೌಕರರ ಸಂಘದ ಅಧ್ಯಕ್ಷ ಜಗದೀಶ್ ಆರೋಪಿಸಿದ್ದಾರೆ. 19ನೇ ತಾರೀಕು ಹಾಕ್ತೀನಿ ಅಂತ ಹೇಳಿ 16ನೇ ತಾರೀಕೇನೆ ಬಿಎಂಟಿಸಿ ಹಣವನ್ನು ಹಾಕ್ತಾರೆ. ನಾನು ಈ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕನಿಷ್ಠ ಒಬ್ಬೊಬ್ಬ ನೌಕರನಿಗೆ ಯಾವ ರೀತಿಯ ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಲೆಕ್ಕ ಇಲ್ಲ. ಮತ್ತೆ ಕನಿಷ್ಠ ಒಬ್ಬೊಬ್ಬ ನೌಕರನಿಗೆ 40-50 ಸಾವಿರ ರೂಪಾಯಿ ದುಡ್ಡುಗಳು ಬರಬೇಕಾಗಿತ್ತು. ಒಂದು 15% ವೇತನದ ದರದ ಹೆಚ್ಚಳ ಅಂದ್ರೆ ಒಂದು 4,000, 4,500, 5,000 ರೂಪಾಯಿ ಈ ರೀತಿ ಇರುತ್ತೆ. 26 ತಿಂಗಳಿಗೆ ಗುಣಿಸಿದ್ರೆ 1,30,000, 1,40,000 ರೂಪಾಯಿ ದುಡ್ಡುಗಳು ಬರುತ್ತೆ. ಆದರೆ ಯಾವುದೇ ಅಂಕಿಅಂಶವಿಲ್ಲ. ಸೂಚನಾ ಫಲಕದಲ್ಲಿ ಯಾವ ರೀತಿ ನಾವು ಇದನ್ನ ವರ್ಗೀಕರಣ ಮಾಡಿ ನಿಮಗೆ ಕೊಟ್ಟಿದ್ದೀವಿ ಅಂತಕ್ಕಂಥ ಸೂಚನಾ ಫಲಕದಲ್ಲಿ ಒಂದು ಹೇಳಿಕೆ ಇಲ್ಲ. ಘಟಕ ಮಟ್ಟದಲ್ಲಿರ್ತಕ್ಕಂತಹ ಘಟಕ ವ್ಯವಸ್ಥಾಪಕರು ಮತ್ತೆ ಅಕೌಂಟ್ ಆಫೀಸರ್ಗಳ ಗೋಲ್ಮಾಲ್ನಿಂದ ಇವತ್ತು 4 ನಿಗಮದ ನೌಕರರುಗಳಿಗೆ ಅನ್ಯಾಯ ಆಗಿದೆ. ರಾಜ್ಯ ಬದಲಾದ್ರೆ ರಾಗಿ ಬೀಸುವುದು ಮಾತ್ರ ತಪ್ಪುತ್ತಾ ಅನ್ನೋ ಗಾದೆ ಮಾತಿನಂತೆ ಯಾವ ಸರ್ಕಾರ ಬಂದರೂ ಕೂಡ ನಮ್ಮ ಗೋಳು ತಪ್ಪಿಲ್ಲ ಅನ್ನೋ ಸಾರಿಗೆ ನೌಕರರ ಅಳಲು. ಕಾದು ಕಾದು ಸಾಕಾಯಿತು, ಮುಷ್ಕರವೊಂದೇ ಮಾರ್ಗ ಅನ್ನೋದು ಕಾರ್ಮಿಕ ಸಂಘಟನೆಗಳ ನಾಯಕರ ಗಟ್ಟಿ ನಿರ್ಧಾರವಾಗಿದೆ. ಮೇ 20ಕ್ಕೆ ಸಾರಿಗೆ ಮುಷ್ಕರ ನಡೆಯುತ್ತಾ, ಪ್ರಯಾಣಿಕರ ಪರದಾಟವನ್ನ ಸರ್ಕಾರ ತಪ್ಪಿಸುತ್ತಾ ಅನ್ನೋ ಕುತೂಹಲ ಕೂಡ ಜೋರಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.